ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಲ್ಟಿ ಸ್ಟಾರ್ ಅಭಿಷೇಕ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ನಾವು ಒಂದು ಸ್ಪೆಷಲ್ ಪ್ಲೇಸಿಗೆ ಬಂದಿದ್ದೀವಿ. ಈ ಒಂದು ಜಾಗ ಬೆಂಗಳೂರಿನ ಮೆಜೆಸ್ಟಿಕ್ ಅಲ್ಲಿರುವಂತಹ ಗಾಂಧಿನಗರದಲ್ಲಿದೆ. ಫ್ರೆಂಡ್ಸ್, ಈ ಒಂದು ಸ್ಪೆಷಲ್ ಜಾಗದ ಹೆಸರೇನಪ್ಪಾ ಅಂತಂದ್ರೆ ಮಹಾಬೋಧಿ ಲೋಕಶಾಂತಿ ಬುದ್ಧ ವಿಹಾರ. ಸೊ ಫ್ರೆಂಡ್ಸ್, ಹೆಸರೇ ಇಷ್ಟುದ್ದ ಇರ್ಬೇಕಾದ್ರೆ ಇನ್ನ ಹಿಸ್ಟ್ರಿ ಇನ್ನ ದೊಡ್ಡದಿರುತ್ತೆ. ಅದೇನು ಅಂತ ನೋಡೋಣ ಬನ್ನಿ. ಸೊ ಈ ಒಂದು ಬುದ್ಧನ ಜಾಗ ಹೇಗಿದೆ ಅಂತ ನಾವು ನೋಡ್ಕೊಂಡ್ ಬರೋಣ. ಈ ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ, ಹಾಗಾಗಿ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಫ್ರೆಂಡ್ಸ್, ನಮ್ಮಲ್ಲಿ ಹೇಗೆ ಪೂಜಾರಿಗಳಂತ ಇರ್ತಾರೋ ಹಾಗೆ ಇಲ್ಲಿನೂ ಸಹ ಬಿಕ್ಕುಗಳು ಅಂತ ಇರ್ತಾರೆ. ಇವರು ಬುದ್ಧನ ಫಾಲೋವರ್ಸ್ ಆಗಿರ್ತಾರೆ. ಸೊ ಫ್ರೆಂಡ್ಸ್, ಭಗವಾನ್ ಬುದ್ಧರವರ ಶಾಂತಿ ಬೋಧನೆಗಳನ್ನು ಜಗತ್ತಿಗೆ ತಿಳಿಸಲು ಈ ಸಂಸ್ಥೆ ಅಥವಾ ವಿಹಾರಗಳನ್ನು ಸ್ಥಾಪಿಸಿದ್ದಾರೆ. ಸೊ ಫ್ರೆಂಡ್ಸ್, ನಮ್ಮಲ್ಲಿ ಹಿಂಗೆ ದೇವಸ್ಥಾನಗಳು ಹಾಗೂ ಮಠಗಳು ಅಂತ ಇದೆಯೋ ಹಾಗೆ ಈ ಬೌದ್ಧ ಧರ್ಮದಲ್ಲಿ ಇವರಿಗಂತಾನೆ ವಿಹಾರಗಳು ಅಂತ ಇದೆ. ಸೊ ನಾವು ಹೇಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತೀವೋ ಹಾಗೆ ಇಲ್ಲಿನ ಬುದ್ಧನ ಫಾಲೋವರ್ಸ್ ಎಲ್ಲ ಇಲ್ಲಿ ಬಂದು ಧ್ಯಾನ ಮಾಡ್ತಾರೆ. ಅದರಿಂದ ಅವರಿಗೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ವಿಹಾರ ಮಹಾಬೋಧಿ ಸೊಸೈಟಿಯಿಂದ 1956ರಲ್ಲಿ ಸ್ಥಾಪನೆ ಆಯಿತು. ಈ ಮಹಾಬೋಧಿ ಸೊಸೈಟಿಯನ್ನು ಸಹ 1956ರಲ್ಲಿ ಮಹಾಸ್ತವೀರ ಆಚಾರ್ಯ ಬುದ್ಧ ರಕ್ಷಿತರು ಸ್ಥಾಪನೆ ಮಾಡಿದ್ರು. ಈ ಒಂದು ಸಂಸ್ಥೆ ನಮ್ಮ ಬೆಂಗಳೂರಿನಲ್ಲೇ ಇದೆ ಹಾಗೂ ಬೇರೆ ಬೇರೆ ಕಡೆನೂ ಸಹ ಈ ತರ ಹಲವಾರು ವಿಹಾರಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು, ಇದೇ ನಮ್ಮ ಭಗವಾನ್ ಬುದ್ಧ ಅವರ ಜ್ಞಾನೋದಯವಾದಂತಹ ಮರ, ಬೋಧಿ ಮರ. ಇದು ಬೌದ್ಧ ಧರ್ಮದಲ್ಲಿ ಅತಿ ಪವಿತ್ರವಾದಂತಹ ಮರ ಅಂತ ಹೇಳಿರೋ ತಪ್ಪಾಗಲ್ಲ. ಸೊ ಫ್ರೆಂಡ್ಸ್, ಇದನ್ನ ನೋಡ್ತಾ ಇರ್ಬೋದು, ಇದು ಈ ಬೌದ್ಧ ಧರ್ಮದ ಸ್ತೂಪಗಳು. ಈ ಸ್ತೂಪದಲ್ಲಿರುವುದು ಬಲಿಪೀಠ ಅಥವಾ ಸ್ಮಾರಕ ಅಂತ ಇದನ್ನ ಕರೀತಾರೆ. ಇಲ್ಲಿ ಹೂವ ಇಟ್ಟು ತಮ್ಮ ಗೌರವವನ್ನು ಭಗವಾನ್ ಬುದ್ಧನಿಗೆ ಸಲ್ಲಿಸಿ ತಮ್ಮ ಮನಸ್ಸಿಗೆ ಶಾಂತಿಯನ್ನ ಪಡಿತಾರೆ. ಫ್ರೆಂಡ್ಸ್, ಇದರ ಜೊತೆಗೆ ಈ ಸಂಸ್ಥೆ ಬಡ ಮಕ್ಕಳಿಗೆ ವಿದ್ಯೆ ಹಾಗೂ ರೋಗಿಗಳಿಗೆ ಚಿಕಿತ್ಸೋದಾನ ಹಾಗೂ ಹಲವು ಸಹಾಯಗಳಿಂದ ಸಮಾಜ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸೊ ಫ್ರೆಂಡ್ಸ್, ಹಾಗೆ ಇಲ್ಲಿ ವಿಹಾರಕ್ಕೆ ಹೋದ ಎಲ್ಲರಿಗೂ ಸಹ ಅನ್ನದಾನ ಸೇವೆ ನಡೆಯುತ್ತೆ. ದಾನದ ಮಹತ್ವಗಳು ಬೌದ್ಧ ಧರ್ಮದಲ್ಲಿ ಅತಿ ಪ್ರಮುಖವಾದ ವಿಷಯವಾಗಿದೆ. ಅದರಲ್ಲಿ ಈಗಾಗಲೇ ಈ ಸಂಸ್ಥೆಯವರು ವಿದ್ಯಾದಾನ, ಅನ್ನದಾನ ಹಾಗೂ ಚಿಕಿತ್ಸೆಯನ್ನು ನೀಡುವುದರ ಮೂಲಕ ಹಲವರಿಗೆ ಸಹಾಯ ಮಾಡುತ್ತಿದ್ದಾರೆ. ಫ್ರೆಂಡ್ಸ್, ಇಲ್ಲಿನ ಬಿಕ್ಕುಗಳು ತಮ್ಮ ಇಡೀ ಜೀವನವನ್ನು ಸಮಾಜ ಸೇವೆ ಹಾಗೂ ಬುದ್ಧನ ಸಂದೇಶಗಳನ್ನು ಜಗತ್ತಿಗೆ ತಿಳಿಸಲು ಮುಡಿಪಾಗಿಟ್ಟಿರುತ್ತಾರೆ. ಫ್ರೆಂಡ್ಸ್, ಇಲ್ಲಿನ ಕಾರ್ಯಕ್ರಮಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಬೌದ್ಧ ಧರ್ಮದ ಮುಖ್ಯ ಹಬ್ಬವಾದ ಬುದ್ಧ ಪೌರ್ಣಿಮೆಯನ್ನು ಇಲ್ಲಿ ಬಹಳ ಅದ್ದೂರಿಯಾಗಿ ನಡೆಸ್ತಾರೆ. ಸೊ ಫ್ರೆಂಡ್ಸ್, ಇನ್ನ ಬೌದ್ಧ ಧರ್ಮದ ಪವಿತ್ರವಾದ ಮರವಾದ ಬೋಧಿ ವೃಕ್ಷದ ಬಗ್ಗೆ ತಿಳ್ಕೊಳ್ಳೋದಾದರೆ ಈ ಪವಿತ್ರವಾದ ಮರವನ್ನು ಶಾಂತಿ ಹಾಗೂ ಮೋಕ್ಷಕ್ಕೆ ಹೋಲಿಸುತ್ತಾರೆ. ಶಾಂತಿ ಅಂದ್ರೆ ಆಸೆ, ದ್ವೇಷ ಹಾಗೂ ಮೋಹಗಳನ್ನ ತ್ಯಜಿಸಿ ಈ ಶಾಂತಿಯನ್ನು ಪಡ್ಕೊಳ್ಳೋದು, ಹಾಗೂ ಮೋಕ್ಷ ಅಂದ್ರೆ ಜನನ ಹಾಗೂ ಮರಣ ಚಕ್ರದಿಂದ ಅಥವಾ ಸಂಸಾರದ ಚಕ್ರದಿಂದ ತಮ್ಮನ್ನು ಬಿಡಿಸಿಕೊಳ್ಳುವುದು ಈ ಮೋಕ್ಷವಾಗಿದೆ. ಹಾಗಾಗಿ ಬುದ್ಧನಿಗೆ ಜ್ಞಾನೋದಯವಾದಂತಹ ಈ ಮರವನ್ನು ಈ ಶಾಂತಿ ಮೋಕ್ಷಕ್ಕೆ ಹೋಲಿಸುತ್ತಾರೆ ಅನ್ನುವ ನಂಬಿಕೆ ಇದೆ. ಸೊ ಫ್ರೆಂಡ್ಸ್, ಪ್ರಶಾಂತವಾದ ಈ ಜಾಗವು ಧ್ಯಾನ ಮಾಡಲು ಬಹಳ ಶಾಂತವಾದ ವಾತಾವರಣವನ್ನು ಹೊಂದಿದೆ ಹಾಗೂ ಆಧ್ಯಾತ್ಮಿಕ ವಾತಾವರಣವನ್ನು ಸಹ ಹೊಂದಿದೆ. ಸೊ ಫ್ರೆಂಡ್ಸ್, ಇಲ್ಲಿ ಬುದ್ಧನ ಸ್ಟ್ಯಾಚುಗಳು ಸೇಲ್ ಪರ್ಪಸ್ ಕೂಡ ಇಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನೀವು, ಹಾಗೂ ಈ ಬುಕ್ಸ್ ಗಳನ್ನು ಸಹ ನಾವು ಖರೀದಿ ಮಾಡಬಹುದು. ಸೊ ಫ್ರೆಂಡ್ಸ್, ಇನ್ನೂ ಇದೇ ತರ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು.